ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಕಾಫಿ ಕೊಡ್ತೀರಾ? ಸೊ ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲನ್ನು ಮೊನೆಟೈಸೇಷನ್ ಮಾಡೋಕ್ಕೆ ನಿಮಗೆ ಯಾವ 3 ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೋಬೇಕು ಅಂತ. ಸೊ ಯೂಟ್ಯೂಬ್ ಚಾನಲ್ ಅಪ್ಲೈ ಮಾಡೋಕ್ಕೆ ನಿಮಗೆ 3 ಸ್ಟೆಪ್ಸ್ ಏನಂದರೆ, ಮೊದಲು ನಿಮ್ಮ ಒಂದು ವೆರಿಫಿಕೇಷನ್ ಕೇಳುತ್ತೆ, ಅದು ಕೊಡಬೇಕು. ಆಮೇಲೆ ಗೂಗಲ್ ಆ್ಯಡ್ಸ್ ಅಕೌಂಟ್ಸ್ ಅದನ್ನು ಅದು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. 8 ದಿನ ಅಥವಾ 2 ದಿನದಲ್ಲಿ ಗೂಗಲ್ ಆ್ಯಡ್ಸ್ ಅಕೌಂಟ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಆಮೇಲೆ 3ನೇ ಸ್ಟೆಪ್ ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ. 3ನೇ ಸ್ಟೆಪ್ಪಲ್ಲಿ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಮೊನೆಟೈಸೇಷನ್ ಆಗುತ್ತೆ 2 ದಿನದಲ್ಲಿ. ಸೊ ಇದೊಂದು ಟಾಪಿಕ್. ಆಮೇಲೆ ಇನ್ನೊಂದೇನೆಂದರೆ ಇದ್ರ ಬಗ್ಗೆ Q&A ಬಗ್ಗೆ ಕೇಳ್ತಾರೆ ತುಂಬ ಜನ, Q&A ಯಾವಾಗ ಮಾಡ್ತೀರಾ ಅಂತ. ಸೊ Q&A ಪಾರ್ಟ್ 1 ನಾಳೆ ಬರ್ತಾ ಇದೆ ವಿಡಿಯೋ. ಸೊ Q&A ಪಾರ್ಟ್ 2 ವಿಡಿಯೋ ನಾನು ತಾರೀಕು ಹೇಳ್ತೀನಿ. ಇವತ್ತು ಎಷ್ಟು ತಾರೀಕು? 28 ಅಲ್ವಾ? ಸೊ ಇನ್ನು ನೆಕ್ಸ್ಟ್ ತಿಂಗಳು ಆಗಸ್ಟ್ 5 ತಾರೀಕಿಗೆ ವಿಡಿಯೋ ಬರುತ್ತೆ. ಎಲ್ಲರೂ ಕೂಡ ವಾಚ್ ಮಾಡಿ. ಓಕೆ, ಆಗಸ್ಟ್ 5 ತಾರೀಕಿಗೆ Q&A ಪಾರ್ಟ್ 2 ವಿಡಿಯೋ ಬರುತ್ತೆ. ಆಮೇಲೆ Q&A ಪಾರ್ಟ್ 3 ವಿಡಿಯೋ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗಾಯ್ಸ್. ಸೊ ಇದು ಸ್ವಲ್ಪ ದೊಡ್ಡದಾಗಿ ವಿಡಿಯೋ ಮಾಡೋಣ ಅಂತಿದ್ದೆ, ಸ್ವಲ್ಪ ಲಾಂಗ್ ಆಗಿ ಬರಲಿ ಅಂತ. ಸೊ ಒಂದು ಟಾಪಿಕ್ ತಗೊಳ್ಳೋಣ. ಒಂದು ಟಾಪಿಕ್ ಏನಂದರೆ ಇದ್ರ ಬಗ್ಗೆ, ಯಾವುದ್ರ ಬಗ್ಗೆ, ಟೈಟಲ್ ಡಿಸ್ಕ್ರಿಪ್ಷನ್ ಯಾಕೆ ಹಾಕಬೇಕು ಅಂತ ಕೇಳ್ತಾರೆ. ಸೊ ಟೈಟಲ್ ಡಿಸ್ಕ್ರಿಪ್ಷನ್ ಯಾಕೆ ಹಾಕಬೇಕಂದ್ರೆ, ನಿಮ್ಮ ವಿಡಿಯೋ ಯಾವುದು ಸಂಬಂಧಪಟ್ಟದ್ದು ಅಂತ ಹಾಕಿದರೆ ಮಾತ್ರ ಜನರು ನೋಡ್ತಾರೆ. ಬರೀ ನೀವು ಡೇಟ್ ಹಾಕ್ಬಿಟ್ರೆ ನಿಮ್ಮಲ್ಲಿ ವಿಡಿಯೋಗೆ ತಮ್ಮೇಲೆ ಹಾಕಿದ್ರೆ ಜನ ನೋಡಲ್ಲ. ನಿಮಗೆ ವಿಡಿಯೋ ಟೈಟಲ್ ನೋಡೋದು ಜನರು, ಯಾವ ಟೈಟಲಲ್ಲಿ ಹಾಕಿದ್ದೀರ ವಿಡಿಯೋ ಅದನ್ನು ನೋಡೋದು ಬಿಟ್ಟು ಏನು ಹೇಳ್ತಾರೆ ಅದಕ್ಕೆ, ಇದು ನೀವು ಯಾವುದು ಟೈಟಲ್ ತೆಗೆದು ಹಾಕೋಕ್ಕಲ್ಲ. ವಿಡಿಯೋ ಯಾವ ಟೈಟಲ್ ಇರುತ್ತೋ ಅದೇ ವಿಡಿಯೋ ಟೈಟಲ್ ಹಾಕಬೇಕು. ಸೊ ಜನರು ಅದನ್ನೇ ನೋಡೋದು. ಅದಕ್ಕೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸು, ಕೀವರ್ಡ್ಸ್ ಮೇನ್ ಆಗಿರೋದು. ವೀಡಿಯೋಗಾಗಲಿ, ಲೈವ್ ಮಾಡ್ತೀರಾ ಲೈವಿಗೂ ಆಗಲಿ, ಲೈವಲ್ಲಿ ನೀವು ಟಾಪಿಕ್ ಹಾಕ್ತೀರಾ ಟಾಪಿಕ್ಗೆ ಕೂಡ ಡಿಸ್ಕ್ರಿಪ್ಷನ್ ಬೇಕು. ಅದು ಸಂಬಂಧಪಟ್ಟ ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಫುಲ್ಲು ಬೇಕು. ಇದೆಲ್ಲ ಬೇಕೇ ಬೇಕು. ನಿಮ್ಮ ಲೈವಿಗೆ ಜನ ಬರ್ತಾರೆ, ಬರಲ್ಲ ಅಂತಿಲ್ಲ. 3 ತಾಸು ಲೈವ್ ಮಾಡ್ತೀರಾ, ಜನ ಬರ್ತಾರೆ, ಬರಲ್ಲ ಅಂತಿಲ್ಲ. ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಬರ್ತದೆ. ಯಾಕೆ ವಾಚ್ ಟೈಮ್ ಬರಲ್ಲ ಅಂತ ಯಾರು ಹೇಳಿದ್ದು? ಪ್ರತಿದಿನ ಅಷ್ಟೊತ್ತು ಲೈವ್ ಮಾಡ್ತಾ ಹೋದ್ರೆ ಉಂಟಲ್ವಾ, 3 ಹೊತ್ತು ಕರೆಕ್ಟಾಗಿ ಲೈವ್ ಮಾಡ್ತಾ ಹೋದರೆ ಜನ ಬಂದೇ ಬರ್ತಾರೆ. ಜನರ ಆಕರ್ಷಣೆ ಜಾಸ್ತಿ ಆಗುತ್ತೆ ಮತ್ತು ಜನ ಬಂದೇ ಬರ್ತಾರೆ. ಮತ್ತು ಜಾಸ್ತಿ ಹೊತ್ತಂದರೆ ನಿಮ್ಮ ಯಾವ ಲೈವ್ ಟೈಮ್ಸ್ ಇದೆಯೋ ಅದೇ ಲೈವಲ್ಲಿ ಮಾಡಿ, ಬಿಟ್ಟು ಯಾವ್ಯಾವ ಟೈಮ್ಸ್ ತಗೊಂಡು ಲೈವ್ ಮಾಡಬೇಡಿ. ಸೇಮ್ ಫಿಕ್ಸ್ ಟೈಮ್ ಮಾಡ್ಕೊಳ್ಳಿ. ಈಗ ನಾನು 11 ಗಂಟೆ ಲೈವ್ ಸ್ಟಾರ್ಟ್ ಮಾಡ್ತೀನಿ, 2 ಗಂಟೆ ಲೈವ್ ಎಂಡ್ ಮಾಡ್ತೀನಿ. ಫುಲ್ಲು ಕರೆಕ್ಟ್ ಟೈಮ್ಗೆ ಬರ್ತೀನಿ, ಕರೆಕ್ಟ್ ಟೈಮ್ ಲೈವ್ ಎಂಡ್ ಮಾಡಿ ಹೋಗ್ತೀನಿ. ಆ ಥರ ಮಾಡ್ತೀನಿ ಪ್ರತಿದಿನ ಮಾಡ್ತಾ ಹೋದರೆ ಜನ ಜಾಸ್ತಿ ಬರ್ತಾ ಹೋಗ್ತಾರೆ. ಫೇಸ್ ಲೈವ್ ಜಾಸ್ತಿ ವಾಚ್ ಟೈಮ್ ಬರೋದು, ಫೇಸ್ ಲೈವ್ ಜನ ಜಾಸ್ತಿ ಬರೋದು. ಸೊ ಜನ ಜಾಸ್ತಿ ಬರಬೇಕಂದ್ರೆ ಫೇಸ್ ಲೈವ್ ಮಾಡಬೇಕು. ಟುಗೆದರ್ ಹಾಕಿದ್ದು ಕೂಡ ಬರೀ ಫೇಸ್ ಮಾಡೋದು ತೋರಿಸೋದೇ ಮಾಡಿದರೆ ಆಗೋದಿಲ್ಲ, ಜನ ಬರೋಲ್ಲ ಅಷ್ಟು. ಫೇಸ್ ಲೈವ್ ಮಾಡಿದರೆ ಜನ ಬರ್ತಾರೆ. ಎಷ್ಟು ಜನ ಬರ್ತಾರೆ ಗೊತ್ತಾ? ಫೇಸ್ ಲೈವ್ ಮಾಡಿದ್ರೆ 1 ವೀಕಲ್ಲಿ ಜನ ಬರ್ಸ್ಬೋದು. 1 ವೀಕಲ್ಲಿ ಮನ್ಸು ಮಾಡಿದ್ರೆ 1 ವೀಕಲ್ಲಿ ಜನ ಬರ್ಸ್ಬೋದು. ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಜನ ಬರೆಸ್ಬೋದು. ನಾವು ದಿನಾಗ ಲೈವ್ ಮಾಡ್ತಾ ಹೋಗಬೇಕು, ಬರ್ತಾರೆ ಜನ, ಬರಲ್ಲ ಅಂತ ಹೇಳಿದೆ. ಒಂದಿನ ತಪ್ಪಿದ್ರೆ ಕಷ್ಟ, ಒಂದಿನ ತಪ್ಪಂಗಿಲ್ಲ. ಲೈವ್ ಅಂದರೆ ಒಂದಿನ ತಪ್ಪಂಗಿಲ್ಲ, ಫುಲ್ ಪ್ರತಿದಿನ ಮಾಡ್ತಾ ಹೋಗ್ಬೇಕು, ಅವು ಕರೆಕ್ಟ್ ಆಗುತ್ತೆ. ನಾನು ಹೇಳೋದು ಒಂದೇ, ಚಾನಲ್ ಗ್ರೋತ್ ಆಗಬೇಕಂದ್ರೆ ಪ್ರತಿದಿನ 2 ವೀಡಿಯೋಸ್ ಹಾಕಿ. 1 ವೀಡಿಯೋ ಆಗ ನಿಮಗೆ ಮೌನ ಆಗಬೇಕಂದ್ರೆ 2ರಿಂದ 3 ವೀಡಿಯೋಸ್ ಮಾಡಿ. ಆಮೇಲೆ ನಿಮಗೆ ಲೇಟಾಗಿ ಮೌನ ಆಗಬೇಕಂದ್ರೆ ಪರವಾಗಿಲ್ಲ, ಒಂದೊಂದು ದಿನ ಬಿಟ್ಟು ವೀಡಿಯೋ ಹಾಕೋದು ನಿಮ್ಮ ಇಷ್ಟ. ದಿನಾಗಲೂ 2ರಿಂದ 3 ವೀಡಿಯೋ ಮಾಡ್ತಾ ಹೋದರೆ ಮೊನೆಟೈಸೇಷನ್ ಜಾಸ್ತಿ ಬೇಗ ಆಗುತ್ತೆ. ಯಾಕಂದರೆ ವೀಡಿಯೋ ಜಾಸ್ತಿ ಇದ್ದಾಗ ಚಾನಲ್ ಮೊನೆಟೈಸೇಷನ್ ಅಪ್ಲಿಕೇಶನ್ ಬೇಗ ಆನ್ ಆಗುತ್ತೆ. ಅಪ್ಲೈ ಆಪ್ಷನ್ ಅಪ್ಲೈ ಆದರೆ ಮತ್ತೆ ಅಪ್ಲೈ ಕೊಡ್ಬೋದು ಮೊನೆಟೈಸೇಷನ್ಗೆ. ಮತ್ತು ಅಪ್ಲೈ ಕೊಟ್ಮೇಲೆ 2 ಡೇಸಲ್ಲೇ ಅದು ಅಪ್ಡೇಟ್ ಆಗಿ ಬರುತ್ತೆ ಮೊನೆಟೈಸೇಷನ್ ಆಗಿಬಿಟ್ಟು. ಆ ಥರ ಮಾಡಬೇಕು. ಆ ಥರ ಮಾಡೋಕ್ಕೆ ಕಷ್ಟ ಎಷ್ಟಿದೆ ಅಂದರೆ ಅಷ್ಟು ನಾವು ಒದ್ದಾಟ ಮಾಡಿ ಅಷ್ಟು ವಾಚ್ ಟೈಮ್ ಗಳಿಸ್ಬೇಕು. ಅದು ಹೇಗೆ ಮಾಡೋದು ನಾನು ಹೇಳ್ಕೊಡ್ತೀನಿ. ಸೊ ಅದು ಯಾವಾಗ ಹೇಗೆ ಅದು ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಅದ್ರ ಬಗ್ಗೆ ನಾನು ಫುಲ್ ವಾಚ್ ಟೈಮ್ ಬಗ್ಗೆ ಅಂತ ಒಂದು ವಿಡಿಯೋ ಮಾಡ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ಬಾಯ್ ನೋಡ್ತಾ ಇರಿ ಗಾಯ್ಸ್. ನಮ್ಮ ಚಾನಲ್ ರಜತ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್, ಎಲ್ಲರೂ ನೋಡ್ತಾ ಇರಿ ನಮ್ಮ ಚಾನಲನ್ನು. ಬಾಯ್.